ಸರ್ ನೀವು ದಿನ ಬೆಳಗ್ಗೆ ಇದು ಎದ್ದಿದ ಮೇಲೆ ಆಚೆಗಡೆ ಎಷ್ಟೊತ್ತವರೆಗೂ ಕಟ್ತೀರಾ ನೀವು ಬಿಸಿಲಲ್ಲಿ? ಬೆಳಗ್ಗೆ 6 ಗಂಟೆಗೆ ಕಟ್ಟಿದ್ರೆ 9-10 ಗಂಟೆ ಇರುತ್ತೆ ಆಚೆ. ದನ ಬಂದು ಹೋಗ್ತಾವಲ್ಲ ಸರ್. ಓಕೆ. 10 ಗಂಟೆ ಮೇಲೆ ಬಿಸಿಲ ಮೇಲೆ ಬಿಡಲ್ಲ ನಾವು. 10 ಗಂಟೆ ಇರ್ತವೆ. ಓಕೆ ಸರ್, ಇವಾಗ ಇದಕ್ಕೆ ನೀವು ದಿನಕ್ಕೆ ಅಂದಾಜು ದಿನ ಬರ್ತಾ ಇದೆ ಹಸುಗಳು ಎಲ್ಲ ಎಷ್ಟು ಬರ್ಬೋದು? ಬರ್ತವೆ ದಿನ 3, 4, 5, 6. ಓಕೆ ಸರ್, ಒಂದು ಹೋರಿ ಒಂದ್ ದಿವಸದಲ್ಲಿ ಎಷ್ಟು ಹಸುಗೆ ಕಟ್ಬೋದು ಪಕ್ಕ ಕಟ್ಟಂಗಿದ್ರೆ? ಸರ್ ಪಕ್ಕ ಅದು ಕೆಪಾಸಿಟಿ ಅಷ್ಟೇನಾ? 3-4. ಯಾಕೆಂದ್ರೆ ಒಂದು ಮಗ್ಳಲ್ಲಿ ಇನ್ನೊಂದು ನಾವು ಮಡಿಕೊಂಡಿರೋದು, ಯಾಕೆಂದ್ರೆ ಒಂದು ಇದಾಗೋಯ್ತದೆ ಅಂದ್ಬಿಟ್ಟು ಮಡಿಕೊಂಡಿರ್ತೀವಿ. ಓಕೆ. ಅದು 2-3 ಕಟ್ರೇನೆ ಅದು ಕ್ರಾಸಿಂಗು ಫಲ ನಿಲ್ಸ್ಬೇಕಾದ್ರೆ. ಸುಮ್ನೆ ಅತಿ ಓವರ್ ಆಗಿ ನಾವು ಬಿಟ್ಕೊಂಡು ಅದನ್ನ ದನ ಬಂದು ಅಂದ್ಬಿಟ್ಟು ಮುಟ್ಕೊಂಡ್ರು ತಿರ್ಗಾ ಫಲ ನಿಲ್ಲಲ್ಲ, ತಿರ್ಗಾ ಬಂದೇ ಬರ್ತವೆ. ಆಮೇಲೆ ಜಾಸ್ತಿ ಇವಾಗ ನಮ್ಮ ರೈತರುಗಳು ಹಸುಗಳು ತಗೊಂಬಂದು ಯಾವ ಹೋರಿ ಬಿಡಿ ಅಂತ ಹೇಳ್ತಾರೆ ಸರ್? ಅವರು ನೋಡ್ತಾರೆ ಬಣ್ಣ, ಕುಲ, ಜಾತಿ ನೋಡಿ. ಒಬ್ರಿಗೆ ಇದೆಷ್ಟಾಗತ್ತೆ, ಇನ್ನೊಬ್ರಿಗೆ ಅದಿಷ್ಟಾಗತ್ತೆ, ಅಷ್ಟಾಗತ್ತೆ. ಕೆಲವರು ಒಂದೇ ಹಸುಗೆ 2 ಬಿಟ್ಟಿದಾರ, ಬಿಡಿಸ್ಕೊಂತಾರೆ. ನಾನು ಹಂಗ್ ಬಿಡಕ್ ಹೋಗಲ್ಲ, ಒಂದೇ ಊರಿ ಬಿಡು. ಹೇಳಿದ್ದೀರಾ ಅವ್ರಿಗೆ? ಓಕೆ, ಆತರ ಅದು ಬಿಡಿ ಇದು ಬಿಡಿ ಅಂದ್ರೆ ಆತರ ಕೇಳಿದ್ರೆ ನಾವೇನಪ್ಪ ಇರೋದ ಬಿಟ್ಕೊಡ್ತೀನಿ, ಕರ ಹೆಚ್ಚು ಕಮ್ಮಿ ನನ್ನ ಜವಾಬ್ದಾರಿ. ಓಕೆ, ಮೊದ್ಲೇ ಹೇಳ್ತೀರಾ? ಅಂದ್ರೆ ಅದ್ರ ಸ್ವಲ್ಪ ಬ್ಲಡ್ ಲೈನ್ ಇದು ಸ್ವಲ್ಪ ಬ್ಲಡ್ ಲೈನ್ ಮಿಕ್ಸ್ ಆಗ್ಬೋದು. ಮಿಕ್ಸ್ ಆಗ್ಬೋದು. ಓಕೆ. ನಾನು ನಿಮ್ ಕೇಳಿದ್ ಬೇಕಾದ್ರೆ ಬಿಟ್ಕೊಡ್ತೀನಿ ಒಂದೇ ದನ. ಅದು ಒಳ್ಳೇದು. ಅದು ಆಕ್ಚುಲಿ 2 ಬಿಡೋದು ನಿಮ್ ಪ್ರಕಾರ ತಪ್ಪ? ಅದು ತಪ್ಪು ಸರ್. ಈಗ 1 ಊರಿ ಬಿಟ್ರೇನೆ ಒಬ್ಬ ತಂದೆಗೆ ಒಬ್ಬನೇ ಮಗ ನೀಟಾಗಿ ಬಿಡ್ಬೇಕಂತ ಯಾವನ್ ಇನ್ನೊಬ್ಬ ಮಗ ಇದ್ದಾದ್ರೆ ಕ್ರಾಸಿಂಗ್ ಆಯ್ತು. ಓಕೆ. ಸರ್, ಇದ್ರ ತಂದೆ ಎಷ್ಟು ವರ್ಷ ಆಯ್ತು ನಿಮ್ಮ ಮನೇಲಿ? 5 ವರ್ಷ ಆಯ್ತು ಸರ್. ಅದೇನು ಹೆಸರು? ಹೆಸರು ಕಟ್ಟಿಲ್ಲ. ನಿಮ್ಮ ಮನೆ ಹುಟ್ಟಿತ್ತು ಅದು? ಬೇರೆ ನಾನು ಬೇರೆ ಕಡೆಯಿಂದ ಹಿಂಗೆ ಕರಿನಲ್ಲಿ ತಂದಿದ್ದೆ, ಎಲ್ಡಲ್ ಕರಿನಲ್ಲಿ. ಓಕೆ. ಯಾವ ಭಾಗದ ಕರು ಹೇಳ್ಬೋದಾ ಸರ್? ಇಲ್ಲೇ ನಮ್ಮ ರಾಮನಗರ ಜಿಲ್ಲೆ. ಅದು ಸರ್ ಎಷ್ಟು ವರ್ಷ ಆಯ್ತು ಮನೇಲಿ? 5 ವರ್ಷ ಆಯ್ತು ಸರ್. ನಿಮ್ಮ ಮನೇಲಿ ಸತ್ತೋಯ್ತಾ? ಸಾಯ್ಲಿಲ್ಲ. ಓಕೆ. ನಾನು ಅಳಸಳ್ಳಿ ರಾಕಿಗೆ ಅಂತ ಕೊಟ್ಟೆ ಅಪ್ಪನ್ನ. ಅವನ್ಗೆ 3 ಓರಿ ಕೊಟ್ಟಿದ್ದೆ. 3 ಓರಿಲಿ ಏಟ್ ಮಾಡ್ಬಿಟ್ಟು ಹಣ ಕೊಡೋಣ ಓರಿನ ಅಂತ ಬಂದು ಹಿಡ್ಕೊಂಡಾಗ ಓಲಿ ತಗೊಳಪ್ಪ ಅಂದ್ಬಿಟ್ಟು ಇನ್ನೊಂದು ಓರಿ ನನ್ನ ಓರಿಗೆ ಹುಟ್ಟಿದ್ದೆ ಕೊಟ್ಟಿದ್ದೆ. ಸಲ್ಗ ಅಂತ ಏನೋ ಕಟ್ಕೊಂಡಿದ್ದ. ಸಲ್ಗ ಅಂದ್ರೆ ಇದು ಮಳವಳ್ಳಿ ಕಡೆ ಹೋಯ್ತಾ? ಮಳವಳ್ಳಿ ಅಳಸಳ್ಳಿ ರಾಕಿ ಅಂತ. ಅಳಸಳ್ಳಿ. ಓಕೆ. ಅವನು ಹಾಳು ಮಾಡ್ಬಿಟ್ಟ 2 ಓರಿನ. ಅಲ್ಲಿ ಚೆನ್ನಾಗಿ ಕರುಗಳು ಹುಡ್ತಾ ಅಲ್ಲೂ ಆ ಭಾಗದಲ್ಲಿ? ಹುಟ್ಟೈತೆ ಸರ್, ಅಲ್ಲೂ ಇದೆ. ಮಳವಳ್ಳಿ ಸರ್. ಸರ್, ಇದು ಇದು ನಿಮ್ಮ ಹಳೆ ಓರಿಗೆ ಹುಟ್ಟಿರೋ ಕರುಗಳು ಜಾಸ್ತಿ ಕೂಟಕ್ಕೆ ಹೋಗಿದ್ಯಾ? ಕೂಟಕ್ಕೇನೆ, ಬಿತ್ತನೆಗೆ ಯಾರು ಹೋಗಿಲ್ಲ? ಎಲ್ಲ ಇದೆ, ಬಿತ್ತನೆಗೆ ಹೋಗವೆ. ಬಿತ್ತನೆಗೆ ಹೋಗಿದ್ರು ಮಡಿಕೊಂಡವ್ರು ಕೆಲವರು. ಅದೇ 100 ಕರಲ್ಲಿ ಒಂದು 80 ಭಾಗ ಕೂಟಕ್ಕೆ ಹೋಗ್ಬಿಡುತ್ತೆ. ಒಂದು 20% ಚೆನ್ನಾಗಿರೋದು ಮಾತ್ರ ಓರಿಗೆ ಉಟ್ಕೊಂತಾರೆ. ಸರ್, ಇವಾಗ ಹೊಸೊಬ್ರು ಯುವಕರು ಕಟ್ಟೋರಿಗೆ ಏನ್ ಹೇಳ್ತೀರಾ ನೀವು? ದನಗಳು ಕಟ್ಟಬೇಕು, ನಾಟಿ ದನ ಉಳಿಸ್ಬೇಕು ಅನ್ನೋರ್ಗೆ ಏನ್ ಹೇಳ್ತೀರಾ? ಉಳಿಸಲೇಬೇಕು, ಈ ಬಸಪ್ಪನ ಉಳಿಸಲೇಬೇಕು ಅಂತ ನಮ್ಮ ಆಸೆ. ಕಟ್ಟಿ ಅಂತಾನೆ ನಾವ್ ಹೇಳ್ತೀವಿ. ಅಲ್ಲ, ಇವಾಗ ಪಾಪ ಅವರು ಸಣ್ಣ ಮಟ್ಟದಲ್ಲಿ ಕಟ್ಟೋಣ, ಜಾಸ್ತಿ ಬಂಡವಾಳ ಹಾಕದೆ ಅಂತ ಕಟ್ಟಬೇಕು ಅಂತಾರೆ. ಇವತ್ತು ಯಾರು ಸಣ್ಣ ಮಟ್ಟದಲ್ಲಿ ಕಟ್ಟಕ್ಕೆ ಆಗಲ್ಲ ಸರ್. ಇವತ್ತಿನ ರೇಟ್ ನೋಡಿದ್ರಲ್ಲ, ಏನ್ ಯಾರು ಕೇಳಿದ್ರು ಸುಮಾರಾಗಿ ಕೇಳಿದ್ರು 1.5 ಲಕ್ಷ 2 ಲಕ್ಷ. ಅದೇ ಬೆಲೆಗಳು ಜಾಸ್ತಿ ಆಗ್ತದೆ. ಬೆಲೆಗಳು ಜಾಸ್ತಿ, ದಿನ ಬೆಲೆಗಳು ಜಾಸ್ತಿ. ನೋಡಿ, ಇವತ್ತು ಒಂದು ತಿಂಡಿ ಮೂಟೆ ತರಬೇಕು ಅಂದ್ರೆ, 3 ಮೂಟೆ ಮೇವು ತರಬೇಕು ಅಂದ್ರೆ 5,000 ಬೇಕೇ ಬೇಕು. ಏನ್ ಹೇಳಿ? ನಿಜ. ಏನೋ 1 ವಾರಕ್ಕೆ ಮೈಕೋತವೆ. ಅದರಿಂದ ಕೆಲವರು ಪಾಪ ಕೂಲಿಗೆ ಅಂತ ಮನ್ಸರು ಕಟ್ಟಕ್ ಆಗಲ್ಲ ಸರ್. ಕೆಲವು ಕಟ್ತಾರೆ, ಚಲ ಕಟ್ತಾರೆ. ಇವಾಗ ಒಂದು ಸಣ್ಣ ಹೆಣ್ಗಾರು ತಂದು ಸಾಕ್ಬೇಕು ಅಂದ್ರೆ ಒಂದು 20,000 ಸಿಗುತ್ತಾ? 15-20 ಸಾವಿರಕ್ಕೆ ಸಿಗ್ತಾವ ಸರ್. ಅಂದ್ರೆ ಜಾತಿ ಕುಲ ಕರ ಸಿಗಲ್ಲ, ಕಮ್ಮಿ ಇರುತ್ತೆ. ಜಾತಿ ಕುಲ ಕಮ್ಮಿ ಇರ್ತವೆ. ಒಂದು ಎಳೆಯಾಗಿ ಕಳ್ಳು ಮೂತಿ ಜಾತಿ ಕುಲ ರೇಕು ಬಣ್ಣ ಬಾಬರ್ ಇರೋದು ಇಟ್ಕೋಬೇಕು ಅಂದ್ರೆ 45,000 ಬೇಕೇ ಬೇಕು ಹೆಣ್ಗರುಗೆ. ಓರ್ಗರು ಆದ್ರೆ ಓರ್ಗರು ಇನ್ನೂ ಒಂದು 10,000 20,000 ಜಾಸ್ತಿ. ಓಕೆ. ಇವತ್ತು ಹೆಣ್ಗರ ಓರ್ಗರ ಅನ್ನೋದೇನಿಲ್ಲ ಸರ್, 2 ಒಂದೇ ರೇಟ್ ಆಗ್ಬಿಟ್ಟಿದೆ. ಒಂದೇ ರೇಟ್ ಆಗ್ಬಿಟ್ಟದೆ. ನೀವು ನಿಮ್ ಕಾಲದಲ್ಲಿ ಹೇಗಿತ್ತು ಬೆಲೆಗಳು? ಅವಾಗೇನ್ ಸರ್ 20,000ಕ್ಕೆಲ್ಲ ಕೂಟ ಮಾಡ್ಕೋಬಹುದು. 20,000ಕ್ಕೆ ಇದು ಕಡೆ ಓರ್ಗರ್ಗಳು ಕೂಟ ಆಗ್ತಾ ಇತ್ತು. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಾ ನೀವು? ಮಾತು ಎಷ್ಟು ವರ್ಷದಿಂದ ಮಾತು ಹೇಳ್ತಾ ಇದ್ದೀರಾ? 10 ವರ್ಷದಿಂದ ಪಟ್ಟು 2015 14ರಲ್ಲಿ 2010 2000 ಇಸ್ವಿಲಿ 15,000 ತಗೊಂಡು 20,000 ತಗೊಂಡು ಕೂಟ ಮಾಡ್ಕೊ ಬರ್ಬೋದಾಯ್ತು. ಓಹೋ, ಅಂದ್ರೆ ಕರುಗಳು ಹೇಳ್ತಾ ಇದ್ದೀರಾ? ಕರುಗಳು ಓರ್ಗರುಗಳು 8,000 5,000 6,000ಕ್ಕೆಲ್ಲ. ಬೀಜದವರಿಗಳೆಲ್ಲ ಎಷ್ಟು ಬೆಲೆ ಇತ್ತು ಅಂದಾಜು? ಬೆಲೆ ಯಾವತ್ತಿನ ಟಾಪ್ ಯಾವ 1 ಲಕ್ಷಕ್ಕೆ ಯಾವ ಇಲ್ಲ ಸರ್. 1 ಲಕ್ಷದ ಮೇಲೆ ಯಾರು ಮಾಡಿಲ್ಲ? ಯಾವಿಲ್ಲ. ನಾನ್ ಕಣ್ಣು ಮಟ್ಟಕ್ಕೆ 30,000ದಿಂದ ಸ್ಟಾರ್ಟ್ ಮಾಡಿದ್ದೀನಿ ಬಿತ್ತನೆ ಹೋಗಿ. ನೀವು ತಗೊಂಡ ಚಿಕ್ಕ ವಯಸ್ಸಿಂದ? ನಾನು ಚಿಕ್ಕ ವಯಸ್ಸಿಂದ 30,000 ಸ್ಟಾರ್ಟಿಂಗ್. ಅಂದ್ರೆ ಕರುಗಳು ತಗೊಂಡಿದ್ದ ಓರಿಗಳು ದೊಡ್ಡದು? ಓರಿಗಳು 30,000. ಅವು ಕರುಗಳು ಎಷ್ಟಿತ್ತು ಬೆಲೆ ಓರ್ಗರೆಲ್ಲ? ಎಲ್ಲ 30,000 20,000 ಅಷ್ಟೇನೆ. 20,000 ಕೊಟ್ಟ. ಅವಾಗ ಕರ್ನಾಟಕದಲ್ಲಿ ಅವಾಗ ನಿಮ್ ಕಾಲದಲ್ಲಿ ಹೆಸರು ಮಾಡಿದಂತ ಓರಿಗಳು ಹೆಸರು ಹೇಳ್ಬೋದಾ? ಇದಾವೆ ಸರ್. ಆ ಕಾಲದಲ್ಲಿ ಯಾರ ಹತ್ರ ಇತ್ತು ಆ ಕಡೆ ಆ ಟೈಮಲ್ಲಿ? ಆ ಟೈಮಲ್ಲಿ ಎಲ್ಲ ಹಳೆ ತಲೆಗಳೇ ನೋಡಿ. ಈಗ ನಮ್ಮ ಮೆಣಸಲ್ಲಿ ಸೋಮಣ್ಣರ ಆಗ್ಬೋದು, ನಮ್ಮ ಅಚ್ಚುಗಳಲ್ಲಿ ವಿಜಯ್ ಅವರು, ಅರ್ಚಕರಲ್ಲಿ ಇವರು.
ಸೋಮಣ್ಣ ಅವ್ರ ಮನೆ ಆಮೇಲೆ ಸರ್ ಏಳ್ಗಳ್ಳಿ ಓರಿ ಮತ್ತೆ ಏನೋ ಹೆಗ್ನೂರ್ ಓರಿ ಅಂತ ಇದೆಯಲ್ಲ ಅದ್ರ ಬಗ್ಗೆ ಸರ್ ನಿಮ್ಮ ಮನಸ್ಸಿಗೆ ಭಾಗ ಸರ್ ಆ ಭಾಗ ಆಯ್ತು ಪುರ ಭಾಗ ಆ ಸರೌಂಡಿಂಗ್ ಅಲ್ಲಿ ಅವೆಲ್ಲ ಹೆಸರು ಮಾಡವು ಸರ್ ನಮ್ಮ ಉಯ್ಯಂಬಳ್ಳಿ ರವಿಯಣ್ಣ ಹೌದು ಏಳ್ಗಳ್ಳಿ ಇವರು ದೊಡ್ಡಹಳ್ಳಿ ರವಿ ಅವರು ದೊಡ್ಡಹಳ್ಳಿ ರವಿಯಣ್ಣ ಅವರೆಲ್ಲ ಒಳ್ಳೆ ಟಾಪ್ ಅಂಡ್ ಟಾಪ್ ಓರಿಗಳು ಕಟ್ಟೋದು. ಈ ದೊಡ್ಡಹಳ್ಳಿ ರವಿಯಣ್ಣ ಕೈಲಿ ನಾನು ಸುಮಾರು ಒಂದು 20 ಓರಿ ತಂದಿದ್ದೀನಿ. ತಂದಿದ್ದೀರಾ? ಅವ್ನು ಕರ್ಕೊಂಡು ಒಂದು 20 ಓರಿ ನಾನ್ ಕಂಡಂಗೆ ನನ್ ಸುಮಾರು ಓರಿ ನನ್ ಜಾಗ ತೋರಿಸ್ತಾರೆ ತಮಿಳ್ನಾಡು ಭಾಗ. ನಮ್ಮ ಯಾರು ರವಿಯಣ್ಣ ದೊಡ್ಡಹಳ್ಳಿ ರವಿ ಅವರು. ದೊಡ್ಡಹಳ್ಳಿ ರವಿಯಣ್ಣ. ಓಕೆ. ಅಣ್ಣ ಈ ಕಡೆ ಓರಿ ನಾನು ಸುಮಾರು ಅವ್ರ ಕೈಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ. ಒಂದು ಟಾಪ್ ಅನ್ನು ಓರಿ ಇಟ್ಕೊಂಡ್ ಕೊಡೋಣ ಕೊಟ್ಟಿದ್ದಾರೆ. ಆಮೇಲೆ ಸರ್ ಇದು ಬಸ್ತಿ ಓರಿ ಎಲ್ಲಿ ಹುಟ್ಟಿದ್ದು? ರಾಮನಗರ ಜಿಲ್ಲೆಯಲ್ಲೇ ಬಸ್ತಿ ಓರಿ, ದೊಡ್ಡ ಬಸ್ತಿ ಓರಿ ಬಲರಾಮ, ಬಸ್ತಿ ಬಲರಾಮ, ಅದೇ ರಾಮನಗರ ಜಿಲ್ಲೆಯಲ್ಲಿ. ಅದು ಯಾವ ತಾಲೂಕಲ್ಲಿ ಹುಡ್ತು? ರಾಮನಗರದಲ್ಲಿ ಮಾಗಡಿ ತಾಲೂಕು. ಯಾರ ಮನೇಲಿ ಗೊತ್ತಾ? ಯಾರ ಮನೇಲಿ ನನ್ಗೆ ಗೊತ್ತಿಲ್ಲ. ನಮ್ಮ ಬಸ್ತಿ ಆ ಓರಿ ಬಗ್ಗೆ ಏನ್ ಸರ್ ನಿಮ್ಮ ಅನಿಸಿಕೆ? ಒಳ್ಳೆ ಟಾಪ್ ಓರಿ ಬಿಡಿ ಸರ್. ಬೀಳ್ತಾ ಇದ್ದು ಈ ಮಂಡ್ಯದಲ್ಲಿ ಜಿಲ್ಲೆಯಲ್ಲಿ ಅವೇ ಅಂದ್ರೆ ಹೆಣ್ಗರುಗಳು ಅದ್ರದ್ ಮಕ್ಳುಗಳೇ ಮಕ್ಕಳುಗಳು. ಇವತ್ತು ಏನು ಯಾವ ಜಾತ್ರೆ ಕೂಟದಲ್ಲಿ ಬಂದವೆ ಕರುಗಳು, ಕಡ್ಸ್ಕೊಳೆ ಆಗ್ಬೋದು, ಶಿಹಳ್ಳಿ ಭಾಗದಲ್ಲಿ ಆಗ್ಬೋದು, ಟಾಪ್ ನಂಬರ್ 1 ಹೆಣ್ಣು ಕಡ್ಸ್ಕೊಳೆ ಆಗ್ಬೋದು, ಓರಿಗಳೇ ಸರಿ. ಬಿತ್ತನೆ ಓರಿಗಳೇ ನಾನೇ ಸುಮಾರು ಒಂದು 5-6 ತಂದೀನಿ ಸರ್. ಇವಾಗ ಕೆಲವರು ಯುವಕರಿಗೆ ತುಂಬಾ ಆಸೆ ಪಡ್ತಾರೆ, ನಾವು ಬೀಜದೋರಿ ಕಟ್ಟೋಣ ಹಾಗೆ ಹೀಗೆ ಅಂತ. ಅವರು ಯಾವ ವಯಸ್ಸಿಂದು ಓರಿಗಳು ತಗೊಂಡ್ರೆ ನಿಮ್ಗೆ ಸೂಕ್ತ? ಹೊಸದಾಗಿ ಸಾಕೋರಿಗೆ ಏನು ಸಲಹೆ ಕೊಡ್ತೀರಾ? ಸರ್ ಅವರು ದೊಡ್ಡೋರಿ ಕಟ್ಟಕ್ ಆಗಲ್ಲ, ಕರುನೇ ತಗೊಂಡು ಸಾಕಿ ಒಂದು ವರ್ಷ 6 ತಿಂಗಳು ಸಾಕಿ, ಈಗ ಇನ್ನೇನು ಅಲ್ಪಾಲ್ಟಿಗೆ ಆಯ್ತದೆ ಅನ್ನೋ ಕರ ತಂದೆ ಅವ್ರಿಗೆ ಪಳಗಿಸ್ಕೊಂಡು ಸಾಕಿ ಒಂದು 10 ತಿಂಗಳು 12 ತಿಂಗಳು ಕರು ತಂದ್ರೆ ಸಾಕು. ಸಾಕೊಂಡು ಒಂದ್ 2 ವರ್ಷ ಸಾಕಿ ಎಲ್ಲ ಪಾಲ್ಟಿಗೆ ರೂಢಿ ಮಾಡ್ಕೊಂಡು ಬಿಟ್ಕೊಂಡು ಅವ್ರು ಒಂದು 6 ತಿಂಗಳು ಸಾಕಾಣಿಕೆ ಮಾಡಿ ಆಮೇಲೆ ಕ್ರಾಸಿಂಗ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅನುಭವ ಬರುತ್ತೆ. ಏಕದಮ್ ನಾನು ಓರಿ ತಗೊಂಡ್ಬಂದು ಬಿಟ್ಬಿಡ್ತೀನಿ, ಸಾಕಿ ಕಷ್ಟ. ಹಳೆ ತಲೆಗಳೇ ಎಷ್ಟೋ ಏಟು ತಿಂತವ್ರೆ. ಹೌದಾ? ಆಮೇಲೆ ನಿಮ್ಗೆ ಏನಾದ್ರು ಹಳೆ ಓರಿಗಳು ತುಂಬಾ ರ್ಯಾಶ್ ಆಗಿ ತಿಳ್ದಿರೋದೆಲ್ಲ ಇದೆಯಾ? ನಮ್ಗೆ ಇಲ್ಲಿವರೆಗೂ ಯಾವ ನಾನು 20 ವರ್ಷದಿಂದ ಯಾವ ನಮ್ಗೆ ಅಥವಾ ರ್ಯಾಶ್ ಆಗ್ತಿವಿ ಅದು ಇದು ಮಾಡಿ ರ್ಯಾಶಿಂಗ್ ನಮ್ಗೆ ಗೊತ್ತಾಗೋಯ್ತದೆ. ಇವಾಗ ರ್ಯಾಶ್ ಆಗೋದು ಏನಕ್ಕೆ, ಏನ್ ಕಾರಣಕ್ಕೆ ತುಂಬಾ ರ್ಯಾಶ್ ಆಗುತ್ತಲ್ಲ? ಓನರ್ಗಳ ಮೇಲೆ ಕೆಲವು ಸಲ ಅಟ್ಯಾಕ್ ಮಾಡಿದೆ ಸರ್. ಮಾಡ್ತವೆ, ದನ ಬರ್ದಿದಾಗ ದನ ಏಟಕ್ಕೆ ಸಿಕ್ತಿದಾಗ ರಾಶ್ ಮಾಡ್ತವೆ. ಅಂದ್ರೆ ಆ ಕೋಪಕ್ಕೆ ಮನುಷ್ಯ ಮೇಲೆ ತಿರ್ಸ್ಕೊಳ್ಳುತ್ತೆ. ಗೊತ್ತಾಗಲ್ಲ ಏನು ಅನ್ನೋದು. ನೀವು ನೋಡಿದ್ದೀರಾ ಬೇರೆ ಕಡೆ ತರ ಆಗಿದೆ? ಎಲ್ಲ ಕಡೆ ಆಗಿದೆ. ಅವಾಗ ಏನ್ ಮಾಡ್ತಾರೆ ಸರ್ ರೈತರು ತುಂಬಾ ರ್ಯಾಶ್ ಆದಾಗ ಏನ್ ಮಾಡ್ತಾರೆ? ಹುಷಾರಾಗಿರ್ಬೇಕು ಸರ್, ಹುಷಾರಾಗಿ ತೀರಾ ಹಿಡ್ಕೊಳಕ್ಕೆ ಆಗಲ್ಲ ಅಂದಾಗ ವಿಧಿ ಇಲ್ಲದೆ ಕೊಟ್ಬಿಡ್ಬೇಕು. ವಿಧಿ ಇಲ್ಲದೆ ಕೊಡ್ಬೇಕಾಯ್ತದೆ, ಏನು ಮಾಡಕ್ಕಾಗಲ್ಲ. ಓಕೆ. ಸರ್ ನೀವು ಕೊಂಬೆಲ್ಲ ಯಾವ ಭಾಗದಿಂದ ಕರ್ಕೊಂಡ್ ಮಾಡ್ತೀರಾ ಸರ್ ಕೊಂಬು ಓರಿಗಳಿಗೆ? ಸರ್ ಈ ಮಂಡ್ಯದಲ್ಲಿ ಜಿಲ್ಲೆಯವರು ಚೆನ್ನಾಗಿ ಮಾಡ್ತಾರೆ. ಯಾರು ಬರ್ತಾರೆ ನಿಮ್ಮ ಮನೆಗೆ ಮಾಡಕ್ಕೆ? ನನ್ನ ಮನೆಗೆ ಸುಮಾರು ಜನ ಬರ್ತಾರೆ ಸರ್. ಒಬ್ರು ಇಬ್ರು ಅಂತ ಇಲ್ಲ, ಒಬ್ರು ಅಂತ ಒಂದು 5-6 ಜನ ಇದ್ದಾರೆ. 5-6 ಜನನು ಮಾಡ್ತಾರೆ ಬಂದು. ಬಟ್ ಮಂಡ್ಯ ಭಾಗದಲ್ಲಿ ಫೇಮಸ್ ಕೊಂಬು ಮಾಡೋದ್ರಲ್ಲಿ. ಹೌದು, ಮಳವಳ್ಳಿ ಭಾಗ, ಮಂಡ್ಯ ಭಾಗ ಎಲ್ಲ ಬರ್ತಾರೆ. ಮಳವಳ್ಳಿ ಭಾಗದಲ್ಲೇ ಫೇಮಸ್ ಕೊಂಬು ಮಾಡೋದು. ಸರ್ ಇವಾಗ ನೀವು ಹೋರಿಗೆ ಹುಡ್ಕೊಂಡ್ಬಂದು ಹಸುವರು ಕ್ರಾಸಿಂಗ್ ಮಾಡಿಸ್ಬೇಕು ಅಂದ್ರೆ ಹೆಂಗೆ ಸಂಪರ್ಕ ಮಾಡಬೇಕು ಸರ್? ಫೋನ್ ಮಾಡ್ತಾರೆ, ಕೆಲವು ಗೊತ್ತಿರೋರೆಲ್ಲ ಬರ್ತಾರೆ. ಫೋನ್ ನಂಬರ್ ಹೇಳ್ಬಿಡ್ತೀರಾ? ಹೇಳ್ತೀನಿ ಸರ್, ಹೇಳಿ. 8884775539. ಅಂಜನಾಪುರ ಗ್ರಾಮ, ರೇವಣ್ಣ, ಹೋರಿ ರೇವಣ್ಣ, ಕೈಲಾಂಚ ಹೋಬಳಿ, ರಾಮನಗರ ತಾಲೂಕು, ಜಿಲ್ಲೆ. ಓಕೆ, ಧನ್ಯವಾದ ಸರ್, ಥ್ಯಾಂಕ್ ಯು.